ಇವತ್ತು ನೀಟ್ ಮರುಪರೀಕ್ಷೆ ನಡೆಯುತ್ತಾ ಇದೆ. ಇದೇ ಸಂದರ್ಭ ವಿದ್ಯಾರ್ಥಿನಿ ತಡವಾಗಿ ಬಂದಿದ್ದಾರೆ. ಬೆಂಗಳೂರಿನ ಆರ್ಸಿ ಕಾಲೇಜಿನ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯೊಬ್ಬರು ತಡವಾಗಿ ಬಂದಿದ್ದಾರೆ. 2 ನಿಮಿಷ ತಡವಾಗಿ ಬಂದು ವಿದ್ಯಾರ್ಥಿನಿ ಪರದಾಡಿದ್ದಾರೆ. ಗೇಟ್ ಕ್ಲೋಸ್ ಆಗಿತ್ತು. ಬಂದಿರುವಂತ ವಿದ್ಯಾರ್ಥಿನಿ ಗೋಳಾಡಿದ್ದಾರೆ. ಗೇಟ್ ಹತ್ತಿ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಗೇಟ್ ತೆಗೀರಿ ಅಂತ ಪೋಷಕರು ಕೂಡ ಒತ್ತಾಯಿಸಿದ್ದಾರೆ, ಕಿರ್ಚಾಡಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ಸಿಬ್ಬಂದಿ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ, 12:30ರಿಂದ ಆರಂಭ ಆಗಿದೆ. 1:30ವರೆಗೂ ಕೂಡ ಹೋಗೋದಕ್ಕೆ ಅವಕಾಶ ಇತ್ತು. ಹಾಗೆ 1:30 ನಂತರದಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅದಾದ ನಂತರ ಲೇಟಾಗಿ ಬಂದಿರುವಂತ ವಿದ್ಯಾರ್ಥಿನಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಗೇಟ್ ಓಪನ್ ಮಾಡಿ ಅಂತ. ಪೋಷಕರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಸಮಯ ಮೀರಿ ಹೋಗಿರೋದ್ರಿಂದ ಒಳಗಡೆ ಹೋಗೋದಕ್ಕೆ ಸಿಬ್ಬಂದಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಹಿಂದೆ ನೀಟ್ ಎಕ್ಸಾಮ್ನಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ದೃಶ್ಯ ಕಂಡು ಬಂದಿತ್ತು. ಒಬ್ಬರು ವಿದ್ಯಾರ್ಥಿನಿ ತಡವಾಗಿ ಬಂದಿದ್ರು, ಟ್ರಾಫಿಕ್ ಸಮಸ್ಯೆ ಏನೋ ಇತ್ತು ಅಂತ ತಡವಾಗಿ ಬಂದಿದ್ರು. ಅವರು ಕೂಡ ಎಕ್ಸಾಮನ್ನು ಮಿಸ್ ಮಾಡಿಕೊಳ್ಳೇಬೇಕಾಯಿತು. ನಿಯಮ ಮೀರಿ ಒಳಗಡೆ ಬಿಡೋದಕ್ಕಾಗೋದಿಲ್ಲ ಅಂತ ಸಿಬ್ಬಂದಿ ಕೂಡ ಕಟುವಾಗಿ ಹೇಳಿಬಿಟ್ಟಿದ್ರು. ಬಟ್ ಇದೀಗ ಮರುಪರೀಕ್ಷೆ ಆಗ್ತಾ ಇದೆ. ಅದೇ ಒಂದು ರೀತಿಯಾದಂಥ ಟೆನ್ಷನ್. ಆ ನಡುವೆ ಕೂಡ ವಿದ್ಯಾರ್ಥಿನಿಯೊಬ್ಬರು ಲೇಟ್ ಆಗಿ ಬಂದು ಅವ್ರಿಗವರೇ ಸಮಸ್ಯೆಯನ್ನ ತಂದೊಡ್ಕೊಂಡಿದ್ದಾರೆ. 1:30ಕ್ಕೆ ಗೇಟ್ ಕ್ಲೋಸ್ ಆಗಿದೆ. ಅನಂತರದಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಸಿಬ್ಬಂದಿ ಒಳಗಡೆ ಬಿಟ್ಟಿಲ್ಲ. ಇನ್ನು ಬೆಂಗಳೂರಿನಲ್ಲಿ ನೀಟ್ ಯುಜಿ ಮರುಪರೀಕ್ಷೆ ನಡೀತಾ ಇದೆಯಲ್ಲ, ನೀಟ್ ಪರೀಕ್ಷೆಯಿಂದ 3 ಜನ ವಂಚಿತರಾಗಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಈ ವಿದ್ಯಾರ್ಥಿಗಳು ತಡವಾಗಿ ಬಂದಿದ್ದಾರೆ. ಕಾರಣ ಬೇರೆ ಬೇರೆ ಇದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಆಯಿತು, ಬಸ್ ಮಿಸ್ ಆಗಿದೆ. ಈ ಕಾರಣಕ್ಕೆ ಇಬ್ರು ತಡವಾಗಿ ಬಂದಿದ್ದಾರೆ. ಇನ್ನು ಹಾಲ್ ಟಿಕೆಟ್, ಹಳೆಯ ಹಾಲ್ ಟಿಕೆಟ್ ಅನ್ನೇ ತಗೊಂಡು ಬಂದು ಮತ್ತೊಬ್ರು ಎಡವಟ್ಟು ಮಾಡ್ಕೊಂಡಿದ್ದಾರೆ. ರೀ ಎಕ್ಸಾಮ್ ಬರಿಬೇಕಾದ್ರೆ ಹಾಲ್ ಟಿಕೆಟ್ ಹಳೆದನ್ನೇ ತಗೊಂಡು ಬಂದಿದ್ದಾರೆ. ನೀಟ್ ಪರೀಕ್ಷೆಯಿಂದ ಈ ರೀತಿಯಾಗಿ 3 ಜನ ವಂಚಿತರಾಗಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದೇ ಇದೆ, ಗೊತ್ತಿರೋ ಹಾಗೆ. ಇನ್ನು ಆ ಒಂದು ಟ್ರಾಫಿಕ್ ಸಮಸ್ಯೆ ಬಿಸಿಯಿಂದಲೂ ಕೂಡ ವಿದ್ಯಾರ್ಥಿನಿ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದಾರೆ. ಸಿಚುವೇಶನ್ ಬೇರೆ ತರ ಇದೆ. ಇಲ್ಲಿ ನೀಟ್ ಎಕ್ಸಾಮ್ ಆಗ್ತಿರೋದಲ್ಲ.